ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ. ನಾನು ಬೇಬಿ ಸ್ಕಿನ್ ಪ್ರಾಡಕ್ಟ್ ಒಂದು 3 ವಿಡಿಯೋಸನ್ನು ಮಾಡಿದೆ. ಅದರಲ್ಲೂ ಕೂಡ ತುಂಬ ಜನಕ್ಕೆ ಇನ್ನೂ ಕನ್ಫ್ಯೂಷನಲ್ಲಿ ಇದ್ದೀರಾ ಆ್ಯಂಡ್ ಅದನ್ನು ಕ್ಲಿಯರ್ ಮಾಡಿಕೊಂಡು ಮತ್ತೆ ಇನ್ನೂ ಒಂದು ಟಿಪ್ಸ್ನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಯಾವುದ್ರ ಬಗ್ಗೆ ಅಂತ ಅಂದರೆ, ಸೊ ಬೇಬಿ ಸ್ಕಿನ್ ಫುಲ್ ಕ್ಲಿಯರಾಗಿ ಕಾಣಿಸ್ಬೇಕು ಆ್ಯಂಡ್ ವೈಟ್ ಆಗಿರಬೇಕು. ಏನು ಪಿಂಪಲ್ಸ್ ಎಲ್ಲ ಆಗ್ತಾ ಇರುತ್ತೆ, ರ್ಯಾಷಸ್ ಟೈಪು. ಸೊ ವೆಹಿಕಲ್ ಸೌಂಡ್ ಜಾಸ್ತಿ ಇಲ್ಲಿ ಮೇನ್ ರೋಡ್ ಹತ್ರ ಇರೋದ್ರಿಂದ. ಪೇರೆಂಟ್ಸ್ಗೆಲ್ಲ ಬೇಬಿ ಸ್ಕಿನ್ ಚೆನ್ನಾಗಿರಬೇಕು ಆ್ಯಂಡ್ ವೈಟ್ ಆಗಿರಬೇಕು, ಕ್ಲಿಯರಾಗಿ ಕಾಣಿಸ್ಬೇಕು ಅಂತಂದೇಳಿ ತುಂಬ ಜನಕ್ಕೆ ಇಷ್ಟ ಇರುತ್ತೆ ಆ್ಯಂಡ್ ನನಗೂ ಕೂಡ ಇತ್ತು. ಸೊ ನಾನು ಅದಕ್ಕೆ ನನ್ನ ಮಕ್ಕಳಿಗೆ, ಇಬ್ಬರು ಮಕ್ಕಳಿಗೂ ಯಾವ ಕ್ರೀಮ್, ಆಯಿಲ್ ಮತ್ತು ಯಾವ ಸೋಪ್ನ ಯೂಸ್ ಮಾಡ್ತೀನಿ ಅಂತಂದೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ನಿಮಗೂ ಗೊತ್ತಿದೆ, ನಾನು ಒಂದು 3 ವಿಡಿಯೋಸಲ್ಲಿ ತೋರಿಸಿದ್ದೀನಿ ನಾನು ಯಾವ ಕ್ರೀಮ್, ಯಾವ ಸೋಪ್ ಯೂಸ್ ಮಾಡೋದು ಅಂತಂದೇಳಿ. ನಾನು ಮತ್ತು ಅಮ್ಮಗೆ ಅದೇ ಕ್ರೀಮೇ ಯೂಸ್ ಮಾಡೋದು ಆ್ಯಂಡ್ ಮೈಗೂ ಕೂಡ ಅದೇ ಕ್ರೀಮೇ ಯೂಸ್ ಮಾಡ್ತಿದ್ದು ಬೈ ಬರ್ತಿಂದಾನು. ಇವಾಗಲೂ ಕೂಡ ನಾನು ಅದನ್ನೇ ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಕ್ಲಿಯರ್ ಸ್ಕಿನ್ ಆಗಲಿಕ್ಕೆ ಏನು ಮಾಡಬೇಕು ಅಂತಂದು ಕೇಳ್ತೀರಾ, ಸುಮಾರು ಜನ ಕೇಳ್ತಾ ಇದ್ದೀರಾ. ಫಸ್ಟು ನಿಮ್ಮ ಕ್ವೆಶನ್ಸಿಗೆ ಮತ್ತು ನಿಮ್ಮ ಕನ್ಫ್ಯೂಷನ್ಸ್ಗೆ ನಾನು ಒಂದಿಷ್ಟು ಕ್ಲಾರಿಟಿನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಬ್ಬರು ಮಕ್ಕಳು ಮಲಗಿದ್ದಾರೆ. ಆವಾಗ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಅನಿಸುತ್ತೆ. ಈ ವೆಹಿಕಲ್ ಸೌಂಡಿಗೂ ನಾನು ಜೋರಾಗಿ ಮಾತಾಡಿದರೆ ಇಬ್ಬರಲ್ಲಿ ಒಬ್ಬರಾದರೂ ಎದ್ದೇ ಬಿಡ್ತಾರೆ. ಓಕೆ, ಫಸ್ಟು ನಿನ್ನೆ ಒಂದು ಮೆಸೇಜ್ ಬಂದಿತ್ತು, ಯಾವ ಆಯಿಲ್ ಮತ್ತು ಯಾವ ಸೋಪ್ನ ಯೂಸ್ ಮಾಡೋದು ಆ್ಯಂಡ್ ಯಾವ ಕ್ರೀಮ್ನ ಯೂಸ್ ಮಾಡ್ತಿದ್ದೀರಾ ಸಿಸ್. ನಾನು 2 ಮಂತ್ಸಿಂದನೇ ಯೂಸ್ ಮಾಡ್ತಿದ್ದೀನಿ ಆ್ಯಂಡ್ 1 ಮಂತಿಂದ ಯೂಸ್ ಮಾಡ್ತಿದ್ದೀನಿ, ಇನ್ನೂ ರಿಸಲ್ಟ್ ಬರ್ತಾ ಇಲ್ಲ ಅಂತ ಕೇಳಿದ್ರಿ. ಯಾವುದೇ ಪ್ರಾಡಕ್ಟ್ಸ್ ಆಗಿರಲಿ ಅಷ್ಟು ಬೇಗ ರಿಸಲ್ಟ್ ಕೊಡೋದಿಲ್ಲ. ಸೊ ಒಂದು 3 ಮಂತ್ಸಿಂದ 6 ಮಂತ್ ಬೇಕೇ ಬೇಕಾಗುತ್ತೆ ಟೈಮಿಂಗ್ಸು. ನಾನು ಇನ್ನೂ ಕಮೆಂಟಲ್ಲಿ ಎಷ್ಟು ಒಂದು 6 ಮಂತ್ ಬ್ಯಾಕೇನೋ ಹಾಕಿರೋದು ಅದು ವಿಡಿಯೋನ. ಆ ವಿಡಿಯೋಗೆ ಇನ್ನೂ ಕೂಡ ಕಮೆಂಟ್ ಬರ್ತಾಯಿದೆ. ಏನೋ ಅದೇ ಹೇಳಿದ್ನಲ್ಲ, ಈ ಥರ 1 ಮಂತ್ ಯೂಸ್ ಮಾಡಿದ್ದೀವಿ ಆ್ಯಂಡ್ ಯಾವ ಕ್ರೀಮ್ ಯೂಸ್ ಮಾಡಬೇಕು ಮತ್ತು ಯಾವ ಸೋಪ್ನ ಯೂಸ್ ಮಾಡಬೇಕು ಆ್ಯಂಡ್ ಎಷ್ಟು ದಿನ ಯೂಸ್ ಮಾಡಬೇಕು, ಎಷ್ಟು ದಿನಕ್ಕೆ ರಿಸಲ್ಟ್ ಬರುತ್ತೆ ಅಂತ ಕೇಳ್ತಾಯಿದ್ರಿ. ಸೊ ಯಾರು ಅಂತ ಇನ್ನೂ ಈ ವಿಡಿಯೋ ನೋಡೋರಿಗೆ ಗೊತ್ತಾಗುತ್ತೆ ಯಾರು ಈ ಕ್ವಶನ್ಸ್ ಎಲ್ಲ ಕೇಳಿದ್ದೀರಾ ಅಂತ. ಸೊ ನನಗೆ ಅವ್ರ ಹೆಸರೆಲ್ಲ ನೆನಪಿಲ್ಲ, ನಾನು ಜಸ್ಟ್ ರಿಪ್ಲೈ ಮಾಡಿದ್ದೀನಿ, ಇಲ್ಲ ಒಂದು ಲೈಕ್ ಕೊಟ್ಟಿದ್ದೀನಿ, ನೆಕ್ಸ್ಟ್ ವಿಡಿಯೋ ಮಾಡೋಣ ಅಂತಂದೇಳಿ. ಸೊ ಅದಕ್ಕೆ ಇವಾಗ ವಿಡಿಯೋನ ಮಾಡ್ತಾಯಿದ್ದೀನಿ. ಅದು ನಾನು ಕ್ರೀಮ್ ಬಂದು ಮಕ್ಕಳಿಗೆ ತೋರಿಸಿದ್ದೀನಿ. ನಾನು ಒಂದು 3 ವಿಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ ನೋಡಿ. ಇದು ಆಲ್ರೆಡಿ ಖಾಲಿ ಆಗಿದೆ. ಸೊ ಇಬ್ಬರು ಮಕ್ಕಳಿಗೂ ನಾನು ಇದನ್ನೇ ಯೂಸ್ ಮಾಡೋದು. ಸೊ ಡರ್ಮಡ್ಯೂ ಅಲೋವೆರಾ ಕ್ರೀಮ್ ಅಂತಂದೇಳಿ. ನೀವು ಬೇಕಿದ್ರೆ ಸ್ಕ್ರೀನ್ಶಾಟ್ನ ತಗೊಳ್ಳಿ, ನಾನು ಈ ತೋರಿಸ್ತಾ ಇರೋದನ್ನು. ಇದನ್ನು ಬೇಕಿದ್ರೆ ನೀವು ಏನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು. ಇದ್ರ ಬಗ್ಗೆ ಏನು ಯೂಸಸ್ಸು, ಏನು ಬೆನಿಫಿಟ್ಸ್ ಅದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ನೀವು ಬೇಕಿದ್ರೆ ಚೆಕ್ ಮಾಡಿ ಬೇಕಾದರೂ ತೊಗೋಬೋದು. ಆ್ಯಂಡ್ ನಾನು ಇದನ್ನೇ ಯೂಸ್ ಮಾಡಿ ಆ್ಯಂಡ್ ನೀವು ಯೂಸ್ ಮಾಡಲೇಬೇಕು ಅಂತಂದೇಳಿ ನಾನು ಫೋರ್ಸಬಲ್ ಏನು ಮಾಡ್ತಿಲ್ಲ. ನನ್ನ ಮಕ್ಕಳಿಗೆ ಇದನ್ನು ಯೂಸ್ ಮಾಡಿರೋದ್ರಿಂದ ನನಗೆ ರಿಸಲ್ಟ್ ಬಂದಿದೆ. ಸೊ ಅದಕ್ಕೋಸ್ಕರ ಈ ಥರ ಕ್ಲಿಯರಾಗಿ ಕಾಣುತ್ತೆ. ಆ್ಯಂಡ್ ನನ್ನ ಮಗನಿಗೆ ನಾನು ಹೇಳಿದ್ದೀನಲ್ಲ, ಸೊ ಜಾಂಡೀಸ್ ಬಂದಾಗ ಅವ್ನು ಬ್ಲ್ಯಾಕ್ ಆಗಿದೆ. ಸೊ ಈ ಕ್ರೀಮ್ ಮತ್ತು ಡರ್ಮಡ್ಯೂ ಸೋಪ್ನ ಅದು ಇನ್ನೂ ಇದೆ ಸೋಪು, ನಾನಿನ್ನೂ ಹೊಸ ತೊಗೊಂಡಿಲ್ಲ. ಸೊ ಅದಕ್ಕೆ ಅದನ್ನು ಪ್ಯಾಕ್ ನಂಗೆ ಗೊತ್ತಿಲ್ಲ. ಅಕಸ್ಮಾತ್ ನಾನು ಗೂಗಲಿಂದ ತಗೊಂಡು ನಾನು ಇಲ್ಲಿ ಪಿಕ್ಚರ್ ಹಾಕಿರ್ತೀನಿ, ನೀವು ಅದನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಬೈ ಮಾಡ್ಕೋಬೋದು. ಇಲ್ಲಾಂದರೆ ನಾನು ಲಿಂಕ್ ಕೊಟ್ಟಿರ್ತೀನಿ ಅಪೋಲೋದಲ್ಲಿ, ಇಲ್ಲಾಂದರೆ ಆನ್ಲೈನು, ಫ್ಲಿಪ್ಕಾರ್ಟು, ಅಮೆಝಾನ್ ಎಲ್ಲದರಲ್ಲೂ ಸಿಗುತ್ತೆ. ಸೊ ನೀವು ಬೈ ಮಾಡ್ಕೋಬೋದು. ಆ್ಯಂಡ್ ಈ ಕ್ರೀಮ್ನ ನಾನು ಯೂಸ್ ಮಾಡಿದೆ ಸ್ನಾನ ಮಾಡಿ, ನೀವು ಸಂಜೆ ಸ್ನಾನ ಮಾಡಿಸಿ ಬೆಳಗ್ಗೆ ಸ್ನಾನ ಮಾಡಿಸಿದ್ರು, ಸಂಜೆ ಸ್ನಾನ ಮಾಡಿಸಿದಾಗೆ ಇದನ್ನಷ್ಟೇ ಅಪ್ಲೈ ಮಾಡಿ, ಡರ್ಮಡ್ಯೂ ಸೋಪಿಂದ ಸ್ನಾನ ಮಾಡಿಸಿ ಎಣ್ಣೆ ಮಸಾಜ್ ಎಲ್ಲ ಮಾಡಿ, ಆಯಿಲ್ ಮಸಾಜ್ ಯಾವುದನ್ನು ನಾನು ಯೂಸ್ ಮಾಡ್ತೀನಿ ಆ್ಯಂಡ್ ಕ್ಲಿಯರ್ ಸ್ಕಿನ್ ಆಗಲಿಕ್ಕೆ ಯಾವುದನ್ನು ಯೂಸ್ ಮಾಡಬೇಕು ಅಂತಂದೇಳಿ ನಾನು ತೋರಿಸ್ತೀನಿ. ಫಸ್ಟ್ ಈಗ ಈ ಕ್ರೀಮ್ ಬಗ್ಗೆ ಹೇಳ್ತೀನಿ ನಾನು. ನಾನು ಈ ಕ್ರೀಮ್ನ ಯಾವಾಗ ಹಚ್ತೀನಿ ಅಂತಂದರೆ ಸ್ನಾನ ಮಾಡಿಸಿದ ಮೇಲೆ. ಸೊ ಆಯಿಲ್ ಮಸಾಜು, ಸೋಪ್, ಡರ್ಮಡ್ಯೂ ಸೋಪ್ ಹಚ್ಚಿ ವಾಶ್ ಮಾಡಿ ಆಗಿದ್ಮೇಲೆ ಈ ಕ್ರೀಮ್ನ ಅಪ್ಲೈ ಮಾಡಬೇಕು. ಸೊ ಈ ಥರ ಹಿಂಗೆ
ಪಾಮಲ್ಲಿ ಹಾಕ್ಕೊಂಡು ನೀಟಾಗಿ 2 ಕೈಯಲ್ಲಿ ಉಜ್ಜಿ ನೀಟಾಗಿ ಬಾಡಿಗೆಲ್ಲ ಅಪ್ಲೈ ಮಾಡಬೇಕು ಬೇಬೀಸಿಗೆ. ಸೊ ಪ್ರತಿಯೊಂದು ಮುಖದಿಂದ ಕಾಲಿನವರೆಗೂ ಚೆನ್ನಾಗಿ ಅಪ್ಲೈ ಮಾಡಿದರೆ, ಮಸಾಜ್ ಕೂಡ ಮಾಡಿದರೆ ಇನ್ನೂ ಚೆನ್ನಾಗಿ ಏನೋ ಸ್ಮೂತ್ನೆಸ್ ಆಗಿ ಚೆನ್ನಾಗಿರುತ್ತೆ ಮಾಡಿ. ಸೊ ಈ ಥರ ನೀಟಾಗಿ ರಬ್ ಮಾಡಿಕೊಂಡು ಫುಲ್ ಮುಖದಿಂದ ಕೈ ಕಾಲು ಬಾಡಿ ಎಲ್ಲದಕ್ಕೂ ನೀಟಾಗಿ ಅಪ್ಲೈ ಮಾಡಿ. ಸೊ ಅಪ್ಲೈ ಮಾಡಿ ಒಂದು ಸ್ವಲ್ಪ ಡ್ರೈ ಆಗ್ಲಿಕ್ಕೆ ಬಿಡಿ ಅದನ್ನು. ಸೊ ಯಾವುದೇ ರೀತಿ ಪೌಡರ್ನ ಯೂಸ್ ಮಾಡಬೇಡಿ. ಪೌಡರ್ ಯೂಸ್ ಮಾಡೋದ್ರಿಂದ ಮಕ್ಕಳು ಬ್ಲ್ಯಾಕ್ ಆಗೋದು ಅದು ಮಾತ್ರ 100% ಅಂತ ಹೇಳ್ತೀನಿ. ನಿಜವಾಗ್ಲೂ ಇಲ್ಲೆಲ್ಲ ಪೌಡರ್ ಹಾಕೋದು, ಮತ್ತು ಅಂಡರ್ ಆರ್ಮ್ಸಿಗೆ ಪೌಡರ್ ಹಾಕೋದು, ಮತ್ತು ಏನು ಪ್ರೈವೇಟ್ ಪಾರ್ಟ್ ಹತ್ರ ಪೌಡರ್ ಹಾಕೋದು, ಅದೆಲ್ಲ ಏನು ಮಾಡಬೇಡಿ. ಸೊ ಮುಖಕ್ಕೂ ಕೂಡ ಪೌಡರ್ ಅಪ್ಲೈ ಮಾಡಬಾರ್ದು, ಮಕ್ಕಳಿಗೆ ಇವಾಗಲೇ ಅಪ್ಲೈ ಮಾಡಬಾರ್ದು. ಸೊ ಯಾವುದೇ ಥರ ಮಾಯ್ಶ್ಚರೈಸ್ ಇಲ್ಲಾಂದರೆ ಈ ಥರ ಕ್ರೀಮ್ಗಳನ್ನು ಯೂಸ್ ಮಾಡಿದರೆ, ಇನ್ನೂ ಸಾಕಷ್ಟು ಕ್ರೀಮ್ಗಳು ಮಾಯ್ಶ್ಚರೈಸರ್ ಇದೆ. ಯಾವುದು ಸೆಬಾಮೇಡು ಕೂಡ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಯಾವುದು ಹಿಮಾಲಯ ನಂಗಂತ ನಿಜವಾಗ್ಲೂ ಗೊತ್ತಿಲ್ಲ. ಮತ್ತು ಇನ್ನೊಂದು ಕಮೆಂಟ್ ಬಂದಿತ್ತು, ಯಾವುದೋ ಕ್ಯಾರೆಟ್ ಆಯಿಲ್ ಮತ್ತು ಇನ್ನೊಂದು ಯಾವುದೋ ಇದೆ ಕ್ಯಾರೆಟ್ ಆಯಿಲ್ ಅಂತ ಕ್ಯಾರೆಟ್ ಆಯಿಲ್ ಬಗ್ಗೆ ತಿಳಿಸಿ ಆಶೀಶ್ ಅಂತ ಕಳಿಸಿದ್ರಿ. ಕ್ಯಾರೆಟ್ ಆಯಿಲು ನಂಗೆ ನಿಜವಾಗ್ಲೂ ಯಾವ ಥರ ಅಂತಂದೇಳಿ ನಾನು ಇದುವರೆಗೂ ಕೇಳೂ ಇಲ್ಲ, ನಾನು ನೋಡೂ ಇಲ್ಲ ಕ್ಯಾರೆಟ್ ಆಯಿಲ್ನ. ಆ್ಯಂಡ್ ಇನ್ನೊಂದು ಹಿಮಾಲಯ ಪ್ರಾಡಕ್ಟಲ್ಲಿ ಯಾವುದೋ ಫ್ಲೇವರ್ ಅಂತ ಹೇಳಿದರು, ಅದು ನನಗೆ ಅಷ್ಟು ನೆನಪಿಲ್ಲ. ಹಿಮಾಲಯ ಪ್ರಾಡಕ್ಟು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಜಸ್ಟ್ ಯೂಸ್ ಮಾಡೋದು ಪೌಡರ್ ಅಷ್ಟೇ. ಪೌಡರ್ನ ಯಾವಾಗ ಯೂಸ್ ಮಾಡ್ತೀನಿ ಅಂತ ಅಂದರೆ, ಕಾಡಿಗೆ ಹಚ್ಚಿರ್ತೀನಲ್ಲ, ಕಪ್ಪು ಹಚ್ಚಿದಾಗ ಮಾತ್ರ ನಾನು ಪೌಡರ್ನ ಯೂಸ್ ಮಾಡೋದು. ಇಲ್ಲಾಂದರೆ ಇವಾಗ ನಾನು ಅಮ್ಮಗೂ ಕೂಡ ಕಾಡಿಗೆ ಹಚ್ಚಲ್ಲ, ಮೈಗೂ ಕೂಡ ಕಾಡಿಗೆ ಹಚ್ಚಲ್ಲ. ಸೊ ಅದರಿಂದ ಇನ್ನೂ ಒಂದು ಹೊಸದು ಏನು ಪೌಡರ್ ಡಬ್ಬಿ ಇನ್ನೂ ಹಂಗೆ ಇದೆ, ಇನ್ನೂ ಜಾಸ್ತಿ ಯೂಸೇ ಮಾಡಿಲ್ಲ ಅದು. ನಾನು ಯಾವಾಗಲಾದರೂ ಅರ್ಜೆಂಟಾಗಿ ನನ್ನ ಪೌಡರ್ ಏನೋ ಸಿಕ್ಕಲಿಲ್ಲ ಅಂದರೆ ಅವಾಗ ನಾನು ಹಚ್ಕೊತೀನಿ ಅಷ್ಟೇ. ಆ್ಯಂಡ್ ನನ್ನ ಮಕ್ಳಿಗೆ ಕೂಡ ಪೌಡರ್ ಯೂಸ್ ಮಾಡೋದಿಲ್ಲ. ಆ ಕ್ರೀಮ್ ಹಚ್ಚಿದ್ಮೇಲೆ ಸ್ವಲ್ಪ ಡ್ರೈ ಆಗಿದ್ಮೇಲೆ ಅಷ್ಟೇ ಸಾಕು, ಏನು ಪೌಡರ್ ಏನೋ ಹಾಕಬೇಡಿ. ಕಾಡಿಗೆ ಏನಾದ್ರು ಹಚ್ಚಿದೆ ಅಂದರೆ ಕಾಡಿಗೆ ಹಚ್ಚಿದ ಮೇಲೆ ಅದಕ್ಕೆ ಪೌಡರ್ ಹಚ್ಚಿ ಅಷ್ಟೇ ಸಾಕು. ಆ್ಯಂಡ್ ನಾನು ಇತ್ತೀಚೆಗೆ ಅಮ್ಮಗೆ ಯಾವುದು ಕ್ರೀಮ್ ಮತ್ತು ಯಾವುದು ಸೋಪ್ನ ಯೂಸ್ ಮಾಡ್ತಿದ್ದೀನಿ, ಯಾವುದು ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ ಅಂತಂದೇಳಿ ನಾನು ಹೇಳಿದ್ದೀನಿ. ಅದೇ ನಾನು ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಡರ್ಮಡ್ಯೂ ಕ್ರೀಮ್ನ ಯೂಸ್ ಮಾಡೋದು. ಆ್ಯಂಡ್ ಇತ್ತೀಚೆಗೆ ನಾನು ಆಲ್ಮಂಡ್ ಆಯಿಲ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಬೇಬಿ ಸ್ಕಿನ್ ತುಂಬಾ ಸ್ಮೂತಾಗಿರುತ್ತೆ ಆ್ಯಂಡ್ ಕ್ಲಿಯರಾಗಿ ಕಾಣುತ್ತೆ. ಆ್ಯಂಡ್ ಇವಾಗ ನಾನು ಮೈಯುಗೆ ಡರ್ಮಡ್ಯೂ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಅಮ್ಮಗೆ ನಾನು ಡರ್ಮಡ್ಯೂ ಕ್ರೀಮ್ನ ಯಾವಾಗಾದರೂ ಒಂದ್ಸರಿ ಅಷ್ಟೇ, ಅಂದರೆ ಶೀತ ಏನಾದರೂ ಆಗಿದ್ರೆ ಅವಾಗ ನಾನು ಅವಳಿಗೆ ಕ್ರೀಮ್ ಹಚ್ಚುತ್ತೀನಿ. ಯಾಕೆಂದರೆ ಆಯಿಲ್ ಹಚ್ಚಿದ್ರೆ ಸ್ವಲ್ಪ ಕೋಲ್ಡ್ ಅಂತ ಅನಿಸುತ್ತೆ, ಎಣ್ಣೆ ಬರೆ ಮೈ ಬಿಡಬಾರ್ದು ಅಂತ ಹೇಳ್ತಾರಲ್ಲ. ಸೊ ಅದಕ್ಕೆ ನಾನು ಮುಖದಿಂದ ಕೈ ಕಾಲು ಬಾಡಿಗೆ ಪೂರ್ತಿ ನಾನು ಆಲ್ಮಂಡ್ ಆಯಿಲ್ನೇ ಹಚ್ಚೋದು. ಅವಳಿಗೆ ಸ್ನಾನ ಮಾಡಿಸ್ಲಿಲ್ದಾಗೂ ಆಲ್ಮಂಡ್ ಆಯಿಲ್ನ. ಸೊ ಇದೆ ನೋಡಿ, ಇದನ್ನು ನಾನು ಆ್ಯಕ್ಚುಲಿ ನಾನು ತೊಗೊಂಡಿದ್ದಲ್ಲ, ನಮ್ಮ ಅಪ್ಪನಿಗೆ ಹೇಳಿ ತರಿಸಿದ್ದು. ಸೊ ನಮ್ಮ ಅಪ್ಪ ಇದು ಫುಲ್ ತೊಗೊಂಬಂದಿದ್ರು, ಫುಲ್ ಇತ್ತು. ಸೊ ಇಷ್ಟು ಖಾಲಿ ಆಗಿದೆ, ಇವಾಗ ಅರ್ಧ ಖಾಲಿ ಆಗಿದೆ, ಇನ್ನೂ ಅರ್ಧ ಇದೆ. ಇದು ಪ್ರೈಸ್ ಬಂದು 205 ಅಂದರೆ 205 ರೂಪಾಯಿ ಇದು. ಇದನ್ನು ನಾನು ಅವಳಿಗೆ ಬಾಡಿಗೆ ಮತ್ತು ಮುಖಕ್ಕೆ ಎಲ್ಲ ಹಚ್ಚುತ್ತೀನಿ. ಸೊ ಇದನ್ನು ನಾನು ಒಂದು ಎಷ್ಟು ಬೇಕೋ ಅಷ್ಟು, ನಾವು ಬಾಡಿಗೆ ಎಷ್ಟು ಬೇಕೋ ನಾವು ಕ್ರೀಮು ಎಲ್ಲ ಹೆಂಗೆ ಹಚ್ಚುತ್ತೀವೋ ಅದೇ ರೀತಿ ನಾವು ಇದನ್ನು ಕೂಡ ಪಾಮಲ್ಲಿ ಕೈಯಲ್ಲಿ ಹಾಕ್ಕೊಂಡು ಸೊ ಹಿಂಗೆ ರಬ್ ಮಾಡಿಕೊಂಡು ಪೂರ್ತಿ ಬಾಡಿಗೆಲ್ಲ ನೀಟಾಗಿ ಮಸಾಜ್ ಮಾಡಬೇಕು. ಸ್ನಾನ ಮಾಡೋಕ್ಕಿಂತ ಮುಂಚೆ ಅಲ್ಲ, ಸ್ನಾನ ಆಗಿದ್ಮೇಲೆ ನಾವು ಯಾವ ರೀತಿ ಕ್ರೀಮ್ನ ಹಚ್ಚುತ್ತೀವಿ ಅದೇ ಥರನೇ ನಾವು ಆಯಿಲ್ನ ಕೂಡ ಅಪ್ಲೈ ಮಾಡಬೇಕು. ಅದು ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಯಾವುದೇ ರೀತಿ ಕೆಮಿಕಲ್ ಯೂಸ್ ಆಗಿರಲ್ಲ ಅದರಲ್ಲಿ. ಆ್ಯಂಡ್ ಈ ಡಾಬರ್ ಆಲ್ಮಂಡ್ ಹೇರ್ ಆಯಿಲ್ ಇದು. ಆ್ಯಂಡ್ ಇದನ್ನು ಕೂದಲಿಗೆ ನಾನು ಅಪ್ಲೈ ಮಾಡಲ್ಲ, ತಲೆಗೆ ನಾನು ಇಬ್ಬರು ಮಕ್ಕಳಿಗೂ ಅಪ್ಲೈ ಮಾಡಲ್ಲ, ಅದು ಒಂಥರ ಸ್ಮೆಲ್ ಜಾಸ್ತಿ ಇರುತ್ತಲ್ಲ. ಮತ್ತು ಹೇರ್ಸಿಗೆ ಯಾವಾಗಲೂ ಕೊಕೊನಟ್ ಆಯಿಲ್ನೇ ಯೂಸ್ ಮಾಡಬೇಕು. ಮಕ್ಕಳಿಗೆ ತುಂಬಾ ಚೆನ್ನಾಗಿ ಹೇರ್ಸ್ ಬೆಳೆಯುತ್ತೆ. ಆ್ಯಂಡ್ ಏನು ಅನಿಸೋದಿಲ್ಲ. ನಾನು ಯೂಸ್ ಮಾಡ್ತಿರೋದು ಕೊಕೊನಟ್ ಆಯಿಲೇ. ನಾನು ಯೂಸ್ ಮಾಡ್ತಿರೋ ಕೊಕೊನಟ್ ಆಯಿಲು ನನ್ನ ಮಕ್ಕಳಿಗೆ ಇಬ್ಬರಿಗೂ ಕೊಕೊನಟ್ ಆಯಿಲ್ನೇ ಯೂಸ್ ಮಾಡ್ತಾ ಇರೋದು. ಬಟ್
ಬಾಡಿಗೆ ಮುಖಕ್ಕೆ ಮಾತ್ರ ಆಲ್ಮಂಡ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿದೆ. ಸೊ ನಾನು ತುಂಬ ದಿನದಿಂದ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಯೂಸ್ ಮಾಡಿ ಫಸ್ಟು ಎಕ್ಸ್ಪೀರಿಯೆನ್ಸ್ ಆಗಿದ್ಮೇಲೆ ನನಗೆ ಸ್ವಲ್ಪ ರಿಸಲ್ಟ್ ಚೆನ್ನಾಗಿ ಬಂತು ಅಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು. ಇಲ್ಲ ಅಂತಂದರೆ ನಾನು ಯೂಸ್ ಮಾಡಲಿಲ್ಲ ಹೆಂಗೆ ಹೇಳೋಕ್ಕಾಗುತ್ತೆ ಅಲ್ವಾ. ಸೊ ನಾನು ಯೂಸ್ ಮಾಡಿ ಆ್ಯಂಡ್ ನನಗೂ ಸ್ವಲ್ಪ ಮುಖ ಏನಾದರೂ ಡ್ರೈನೆಸ್, ಒಂದು ಸ್ವಲ್ಪ ಡಲ್ನೆಸ್ ಅಂತ ಅನಿಸಿದ್ರೆ ಸೊ ನಾನು ಕೂಡ ಆಲ್ಮಂಡ್ ಆಯಿಲ್ನ ಮುಖಕ್ಕೆ ಅಪ್ಲೈ ಮಾಡ್ತೀನಿ. ಸೊ ನೀವು ಕೂಡ ದೊಡ್ಡವರು ಚಿಕ್ಕವರು ಎಲ್ಲರೂ ಅಪ್ಲೈ ಮಾಡ್ಕೋಬೋದು ಆ್ಯಂಡ್ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬೇಬಿಗೆ ಮಾತ್ರ, ದೊಡ್ಡವ್ರಿಗಾಗಲಿ ಚಿಕ್ಕವರಿಗಾಗಲಿ, ಸೊ ಮಕ್ಕಳಿಗೆ ಮಾತ್ರ ಆಲ್ಮಂಡ್ ಆಯಿಲ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಪರ್ಸ್ನಲಿ ಸಜೆಸ್ಟ್ ಮಾಡ್ತಾ ಇರೋದು, ಯಾವುದೇ ರೀತಿ ಡಾಕ್ಟರ್ಸ್ ಹೇಳಿಲ್ಲ, ಏನೂ ಹೇಳಿಲ್ಲ. ಆ್ಯಂಡ್ ನಾನು ಇನ್ನೊಂದು ಅದಿತಿ ಪ್ರಭುದೇವ್ ಅವರು ಯೂಟ್ಯೂಬ್ ಚಾನಲ್ನ ನಾನು ತುಂಬಾ ಫಾಲೋ ಮಾಡ್ತೀನಿ ಆ್ಯಂಡ್ ಅವ್ರದ್ದು ಜಾಸ್ತಿ ನಾನು ವಿಡಿಯೋಸ್ನೆಲ್ಲ ನೋಡ್ತೀನಿ. ಸೊ ಅವರು ಕೂಡ ಅವ್ರ ಬೇಬಿಗೆ ರೀಸೆಂಟಾಗಿ ಅಂದರೆ ಒಂದು 10 months ಏನೋ, ನಮ್ಮ ಅಮ್ಮ ಮತ್ತು ಆ ಪಾಪ ಇಬ್ಬರು ಒಂದೇ ಏಜೆ. ಸೊ ಅವಳು ಯಾವಾಗ 1 month ಹಿಂದೆ ಫಸ್ಟ್ ಹುಟ್ಟಿದ್ದು, ಆಮೇಲೆ ನೆಕ್ಸ್ಟ್ ಹುಟ್ಟಿದ್ದು. ಸೊ ಇಬ್ಬರು ಒಂದೇ ಏಜ್ ಆಗಿದೆ. ನಾನು ಅವ್ರ ವಿಡಿಯೋಸ್ ಎಲ್ಲ ಫಾಲೋ ಮಾಡ್ತಾಯಿದ್ದೆ. ಸೊ ಅವ್ರು ಏನು ಅಪ್ಲೈ ಮಾಡ್ತಾರೆ ಅವ್ರು ಏನು ಯೂಸ್ ಮಾಡ್ತಾರೆ ಅಂತಂದೇಳಿ ಒಂದು 3 months ಬ್ಯಾಕ್ ಏನೋ ವಿಡಿಯೋ ಹಾಕಿದ್ರು. ಸೊ ಅವಾಗಿಂದ ನಾನು ನೋಡ್ಕೊಂಡೆ, ಅವರು ಒಂದು ಒರಿಜಿನಲ್ ಆಲ್ಮಂಡ್ ಆಯಿಲ್ನ ಯೂಸ್ ಮಾಡ್ತಾರೆ. ಬಟ್ ನಾನು ಈ ಒಂದು ಎಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಒರಿಜಿನಲ್ಲಾಗಿ ಗಾಣದಿಂದ ತೆಗೆಸ್ಕೊಂಡು ಬರೋಷ್ಟು ಪೇಷನ್ಸ್ ಇಲ್ಲ ಆ್ಯಂಡ್ ಇಲ್ಲಿ ಎಲ್ಲೂ ಗಾಣ ಇಲ್ಲ, ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ನಾನು ಅದಕ್ಕೆ ಇದನ್ನೇ ಚೆನ್ನಾಗಿರುತ್ತೆ, ಇದು ಸ್ವಲ್ಪ ಒಳ್ಳೆ ರಿವ್ಯೂನೆಲ್ಲ ಚೆನ್ನಾಗಿ ನೋಡಿದೆ, ಚೆನ್ನಾಗಿತ್ತು ಅಂತಂದೇಳಿ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅವಾಗಲಿಂದ ಅಮ್ಮು ಸ್ಕಿನ್ನು ತುಂಬಾ ಚೆನ್ನಾಗಿದೆ ಆ್ಯಂಡ್ ಅವಳ ಸ್ಕಿನ್ನು ಕೂಡ ತುಂಬಾ ಬ್ರೈಟಾಗಿ ಕಾಣುತ್ತೆ. ಅವಳಿಗೆ ಯಾವುದೇ ರೀತಿ ಕ್ರೀಮು ಕೂಡ ಹಚ್ಚಲ್ಲ. ಆ್ಯಂಡ್ ಅದೇ ಯಾವಾಗಾದರೂ ಅಷ್ಟೇ ನಾನು ಡರ್ಮಾಡಿವ್ ಕ್ರೀಮ್ ಹಚ್ಚೋದು ಅವಳಿಗೆ. ಬಟ್ ಡೈಲಿ ಸ್ನಾನ ಮಾಡಿಸ್ಲಿಲ್ಲ ಅಂದ್ರೂ ನಾನು ಅವಳಿಗೆ ಬಟ್ಟೆ ಚೇಂಜ್ ಮಾಡ್ತೀನಲ್ಲ, ಹಂಗೆ ಏನಾದರೂ ಶೀತ ಆದಾಗ 1 day ಬಿಟ್ಟು 1 day ನಾನು ಅವಳಿಗೆ ಸ್ನಾನ ಮಾಡಿಸ್ತೀನಿ. 1 day ಬಟ್ಟೆ ಚೇಂಜ್ ಮಾಡಿದಾಗ ನೀಟಾಗಿ ಬಿಸಿನೀರು ಬಟ್ಟೆಯಿಂದ ಒರೆಸಿ ಆಮೇಲೆ ಅದನ್ನು ಆಯಿಲ್ನ ಹಿಂಗೆ ಮಸಾಜ್ ಮಾಡಿಕೊಂಡು ಪೂರ್ತಿ ಮುಖದಿಂದ ಬಾಡಿ ಫುಲ್ ಹಚ್ತೀನಿ. ಆವಾಗ ಅವಳಿಗೆ ಏನೋ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ, ಇನ್ನೂ ಚೆನ್ನಾಗಿ ನಿದ್ದೆನೂ ಬರುತ್ತೆ. ಮುಖಕ್ಕೆಲ್ಲ ಆಲ್ಮಂಡ್ ಆಯಿಲ್ ಹಚ್ಚಿದ್ಮೇಲೆ, ಮುಖಕ್ಕೆ ಬಾಡಿಗೆಲ್ಲ ಆಲ್ಮಂಡ್ ಆಯಿಲ್ ಹಚ್ಚಿದ್ಮೇಲೆ ತಲೆಗೆ ಮಾತ್ರ ನನ್ನ ಮಗಳಿದ್ದು ತಲೆ ಕೂದಲಿಗೆ ಸ್ವಲ್ಪ ಕೊಕೊನಟ್ ಆಯಿಲ್ ತೊಗೊಂಡು ಮಸಾಜ್ ಮಾಡಿ ನೀಟಾಗಿ ತಲೆ ಬಚ್ಚಿಸಿ ಒಂದು ಸ್ಟಿಕ್ಕರ್ ಅಥವಾ ಐಲೈನರ್ ಒಂದು ಇಟ್ಟು ಅವಳಿಗೆ ರೆಡಿ ಆಯಿತು. ಅವಳು ರೆಡಿ ಆದಂಗೆ ಆ್ಯಂಡ್ ಡೈಲಿ ಇದೇ ರೀತಿನ ನಾನು ಫಾಲೋ ಮಾಡೋದು ಅವಳಿಗೆ ಮಾತ್ರ. ಆ್ಯಂಡ್ ಮೈಯುಗೆ ಒಂದೊಂದು ಸರಿ ಆಲ್ಮಂಡ್ ಆಯಿಲ್ನ ಯೂಸ್ ಮಾಡ್ತೀನಿ, ಡರ್ಮಾಡಿವ್ನು ಯೂಸ್ ಮಾಡ್ತೀನಿ. ಒಂದು ನಿಮಿಷ, ನನ್ನ ಮಗಳು ಬಂದು ನೀವೇ ನೋಡ್ಬೋದಲ್ಲ ನನ್ನ ಮಗಳ ಸ್ಕಿನ್ ನೋಡಿ ಎಷ್ಟು ಸಾಫ್ಟಾಗಿದೆ ಆ್ಯಂಡ್ ತುಂಬ ಸ್ಮೂತಾಗಿದೆ ಅವಳ ಸ್ಕಿನ್ನು. ಸೊ ಬಿಕಾಸ್ ಆಫ್ ಆಲ್ಮಂಡ್ ಆಯಿಲಿಂದನೇ ತುಂಬಾ ಚೆನ್ನಾಗಿ ಬರುತ್ತೆ. ನಂಗೆ ಪರ್ಸ್ನಲಿ ಎಷ್ಟು ಇಷ್ಟ ಆಗುತ್ತೆ ಅಂದರೆ ನೋಡಿ ಫುಲ್ ಕೈಗೆ ಬಾಡಿ. ಇವಾಗ ಫಸ್ಟ್ ಇವ್ರಿಗೆಲ್ಲ ಸ್ನಾನ ಮಾಡಿಸಿ ಇವ್ರಿಗೆ ರೆಡಿ ಮಾಡಿ ನಾನು ಮಲಗಿಸಿದ್ದೆ. ಮೈಯು ಅವರಣ್ಣ ಕೂಡ ಮಲಗಿದ್ದಾನೆ, ಅವನಿಗೂ ಸ್ನಾನ ಮಾಡಿಸಿ ಮಲಗಿಸಿದೆ. ಇವಾಗ ನಂದು ಸ್ನಾನ ಆಗಿ ಸೊ ಇದನ್ನು ಫಸ್ಟು ಕ್ಲಾರಿಟಿ ಕೊಟ್ಬಿಡೋಣ. ತುಂಬ ಜನಕ್ಕೆ ಏನೋ ಕನ್ಫ್ಯೂಷನ್ಸ್ ಇದೆ. ಸೊ ನಾನು ಒಂದು ಹೇಳೋದು, ತುಂಬ ಜನ ಕನ್ಫ್ಯೂಷನ್ ಇರೋದು ಎಷ್ಟು ಮಂತಿಗೆ ರಿಸಲ್ಟ್ ಬರುತ್ತೆ ಈ ಪ್ರಾಡಕ್ಟ್ಸ್ ಎಲ್ಲ ಅಂತ ಕೇಳಿದ್ದೀರಾ. ಸೊ ಖಂಡಿತವಾಗ್ಲೂ ನೀವು 6 monthವರೆಗೂ ವೆಯ್ಟ್ ಮಾಡಲೇಬೇಕು. ಇಲ್ಲ ನಿಮಗೇನೋ ರಿಸಲ್ಟ್ ಬಂದಿಲ್ಲ ಅಂತಂದರೆ ನೀವು ಬೇಕಿದ್ರೆ ಚೇಂಜ್ ಮಾಡ್ಕೋಬೋದು. ನಾನು ಬಂದೇ ಬರುತ್ತೆ ಅಂತಂದೇಳಿ ಹೇಳಲ್ಲ, 99% ಬರುತ್ತೆ. ನನ್ನ ಮಕ್ಳಿಗೆ ಬಂದಿರೋದ್ರಿಂದ ನಾನು ಓನ್ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ತಾ ಇರೋದು. ಹಾಯ್ ಮೇಡಮ್ಮ, ಹಾಯ್ ಮಾಡ್ತಾಳೆ. ಹಾಯ್ 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 ಪಾಪ ಕಡೆ. ಇವಳಿಗೆ ಸ್ಟಿಕ್ಕರ್ ಇಟ್ಟಿದ್ದೆ, ಮುಖ ಎಲ್ಲ ತಿಕ್ಕೊಂಡು ಎಲ್ಲನೂ ನನಗಿಂತ ಕಲರ್ ಆಗಿದ್ದಾಳೆ ರಾಣಿ ಇವಳು. ನನಗಿಂತ ಕಲರ್ ಆಗಿದೆಯಲ್ಲ ಅಮ್ಮ ನೀನು? ಏನು ಬೇಕಿದ್ದ ಫ್ರೆಂಡ್ಸ್? ಇನ್ನೊಂದು ಏನು ಅಂತಂದರೆ ನಾನು ಮೊನ್ನೆ ಬ್ರಹ್ಮ ಮುಹೂರ್ತ ಪೂಜೆನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಯಾವಾಗ ಶುಕ್ರವಾರದಿಂದ ನಾನು ಬ್ರಹ್ಮ ಮುಹೂರ್ತ ಪೂಜೆನ ಸ್ಟಾರ್ಟ್ ಮಾಡಿದ್ದೆ. ಸೊ ಅವತ್ತು ಸ್ಟಾರ್ಟ್ ಮಾಡಿ ನನಗೆ ಬೆಳಗ್ಗೆ ಎಲ್ಲ ವಿಡಿಯೋಸ್ ಎಲ್ಲ ಮಾಡ್ಕೊಂಡೆ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಂದೇಳಿ. ಬಟ್ ಮಧ್ಯಾಹ್ನ ಅಷ್ಟೊಳಗೆ ನನಗೆ ಚಾರ್ಜ್ ಬೇಡ ಇದ್ದಿದ್ದಿಲ್ಲ, ಚಾರ್ಜು ಫುಲ್ಲು ಲೋ ಆಗಿಬಿಟ್ಟಿದ್ದು ನಂದು ಫೋನಲ್ಲಿ. ಸೊ ಚಾರ್ಜರು ಕೂಡ ಕೇಬಲ್ನ ನನ್ನ ಮಕ್ಕಳು ಇಬ್ಬರಲ್ಲಿ ಯಾರು ಕಿತ್ತಾಕಿದ್ದಾರೋ ಗೊತ್ತಿಲ್ಲ, ಅದು ಕಿತ್ತಾಕ್ಬಿಟ್ಟಿದ್ದಾರೆ. ಅದು ಏನು ಚಾರ್ಜು ಪಿನ್ ಇರುತ್ತಲ್ಲ ಅದೇ ಹೋಗ್ಬಿಟ್ಟೈತೆ. ಸೊ ಇವತ್ತು ನಾನು ಹೊಸದು ತರಿಸ್ಕೊಂಡಿದ್ದೀನಿ ಆನ್ಲೈನಿಂದ.
ಸೊ ಇವತ್ತು ಬಂತು. ಇವತ್ತು ಯಾವಾರ ಸೋಮವಾರ ಇವತ್ತು ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತು ನಿನ್ನೆ ಸ್ಯಾಟರ್ಡೆ 3 ದಿನ ನಂದು ಪೂಜೆ ಮಿಸ್ ಆಗಿದೆ. ಸೊ ಮತ್ತು ನಾಳೆಯಿಂದ ಕಂಟಿನ್ಯೂ ಮಾಡಬೇಕು. ಬ್ರಹ್ಮ ಮುಹೂರ್ತ ಪೂಜೆನ ನಾನು ಮಾಡ್ತಾಯಿದ್ದೀನಿ. ನಂದು ಯಾಕೆ ಮಾಡಬೇಕು, ಏನು ಪ್ರಯೋಜನ ಆ್ಯಂಡ್ ಏನು ಬೆನಿಫಿಟ್ಸ್ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಇದೇ ಸಪ್ರೇಟ್ ವಿಡಿಯೋ ಮಾಡೋಣ ಅಂತಂದೇಳಿ ನಾನು ಇವತ್ತೇ ಹೇಳ್ತಾ ಇದ್ದೆ. ಬಟ್ ನಾಳೆ ಕಂಟಿನ್ಯೂ ಮಾಡ್ತೀನಲ್ಲ, ನಾಳೆ ಎಲ್ಲದನ್ನು ಡೀಟೇಲ್ಸ್ ಆಗಿ ಹೇಳಿ ವಿಡಿಯೋ ಮೂಲಕ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನೂ ಏನಾದರೂ ನಿಮಗೆ ಈ ಥರ ಸ್ಕಿನ್ ಕೇರ್ ಬಗ್ಗೆ, ಇನ್ನೂ ಸ್ಕಿನ್ ಪ್ರಾಡಕ್ಟ್ಸ್ ಬಗ್ಗೆ ಏನಾದರೂ, ಬೇಬಿ ಸ್ಕಿನ್ ಪ್ರಾಡಕ್ಟ್ಸ್ ಬಗ್ಗೆ ಏನಾದರೂ ಇನ್ನೂ ಕನ್ಫ್ಯೂಷನ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಒಂದು ಲೀಸ್ಟ್ನ ಮಾಡಿಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ನಿಮ್ಮ ಒಂದು ಪ್ರಾಬ್ಲಮ್ಗೆ ನಾನು ಖಂಡಿತವಾಗ್ಲೂ ನಾನು ಸಾಲ್ವ್ ಮಾಡ್ತೀನಿ ಆ್ಯಂಡ್ ಆನ್ಸರ್ ಕೂಡ ಕೊಡ್ತೀನಿ. ಸೊ ನಿಮಗೇನಾದರೂ ಮತ್ತೆ ಕನ್ಫ್ಯೂಷನ್ ಇದ್ದರೆ ಸೊ ಪ್ಲೀಸ್ ಕಮೆಂಟ್ ಮಾಡಿ, ಓಕೆನಾ? ಯಾವುದೇ ರೀತಿ ಭಯ ಪಡೋದೇನು ಅವಶ್ಯಕತೆ ಇಲ್ಲ. ಸೊ ನಾನು ಹೇಳಿರೋಂಥ ಪ್ರಾಡಕ್ಟ್ನ ಯೂಸ್ ಮಾಡಿ ಸೊ ಖಂಡಿತವಾಗ್ಲೂ 99% ಅಷ್ಟು ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಮಗು ಅಥವಾ ನಿಮ್ಮ ಮಕ್ಕಳು ಎಲ್ಲರೂ ಚೆನ್ನಾಗಿ ಕಾಣಿಸ್ತಾರೆ. ಆಲ್ಮೋಸ್ಟ್ ಪೇರೆಂಟ್ಸ್ಗೆಲ್ಲ ಅದೇ ಕನಸು, ಆಸೆ ಅನ್ನೋದಿರುತ್ತಲ್ವ, ನನ್ನ ಮಕ್ಕಳು ಚೆನ್ನಾಗಿರಬೇಕು, ಕ್ಲಿಯರ್ ಸ್ಕಿನ್ ಇರಬೇಕು. ಆ್ಯಂಡ್ ಇವಾಗ ನಾವು ಎಷ್ಟು ಸ್ಕಿನ್ನ ಕೇರ್ ಮಾಡ್ತೀವೋ ಆವಾಗ ಮುಂದೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮಕ್ಕಳು ಸ್ಕಿನ್ನು. ಸೊ ನಮ್ಮ ಮೈಯುಗೆ ನಾನು ಆಲ್ಮಂಡ್ ಆಯಿಲ್ನ ಯೂಸ್ ಮಾಡಿಲ್ಲ. ಅವನದು ಸ್ವಲ್ಪ ರಫ್ ಇದೆ ಸ್ಕಿನ್ ಅವನದು. ಸೊ ನಮ್ಮಮ್ಮದು ತುಂಬಾ ಸ್ಮೂತ್ ಇದೆ ಇವಳದು. ಇವಾಗ ಆಲ್ಮಂಡ್ ಆಯಿಲ್ ಯೂಸ್ ಮಾಡಿರೋದ್ರಿಂದ ಒಂದು 4 ಮಂತ್ಸಿಂದ ನಾನು ಇವಳಿಗೆ ಯೂಸ್ ಮಾಡ್ತಾಯಿದ್ದೀನಿ. 4 ಮಂತ್ಸ್ ಆಯಿತು. ಅವಾಗಿಂದನೂ ನಾನು ಫುಲ್ ಬಾಡಿಗೆ, ಮುಖಕ್ಕೆ, ಕಾಲಿಗೆ ಎಲ್ಲದಕ್ಕೂ ನಾನು ಆಲ್ಮಂಡ್ ಆಯಿಲ್ನೇ ಹಚ್ಚೋದು. ಮತ್ತು ಕ್ರೀಮ್ ಹಚ್ಚೋಲ್ಲ. ಆಲ್ಮಂಡ್ ಆಯಿಲ್ ಹಚ್ಚಿದ ಮೇಲೆ ನಾನು ಕ್ರೀಮ್ ಹಚ್ಚೋದಿಲ್ಲ, ಪೌಡರ್ನೂ ಹಚ್ಚೋದಿಲ್ಲ, ಸ್ಟಿಕ್ಕರ್ ಹಚ್ತೀನಿ ಅಷ್ಟೇ. ಇವಾಗ ಸ್ಟಿಕ್ಕರು ಎಲ್ಲ ಉದಿಸ್ಕೊಂಡ್ಬಿಟ್ಟಿದ್ದಾಳೆ. ಈಗ ಐಲೈನರ್ ಹಚ್ತೀನಿ, ಅದು ಉದುರೋದಿಲ್ಲ. ಹಿಂಗೆ ನೋಡ್ತಾಳೆ ನೋಡೋಣ. ಮಮ್ಮಮ್ಮ ಬೇಕಂತೆ. ಏಯ್ ಕಳ್ಳಿ ಮಮ್ಮಮ್ಮ ಬೇಕು ಅಂತ ಹೇಳ್ತಾಳೆ. ಅಮ್ಮ ಬೆಳಗ್ಗೆ ಏನು ಗೊತ್ತಾ ಫ್ರೆಂಡ್ಸ್, ಇನ್ನೊಂದು ಬೆಳಗ್ಗೆ ಎದ್ದು ತಕ್ಷಣ ಅವಳು ಕರೆಯೋದೆ ಅಮ್ಮ ಅಂತ ಕರೀತಾಳೆ. ನನಗೆ ಎಷ್ಟೇ ನಿದ್ದೆ ಇರಲಿ ಇವಳು ಮಾತ್ರ ಫಸ್ಟು ಅಂದಿರೋದೆ ಅಮ್ಮ ಅಂತಲೇ ಕರೆದಿರೋದು. ಅವನು ಅವ್ರ ತಾತ ಅನ್ಕೊತಾನೆ ಬಂದ. ಈಗಲೂ ತಾತ ಜೊತೆನೇ ಇರ್ತಾನವನು. ತಾತನ ಬಿಟ್ಟು ಈ ಕಡೆ ಕರ್ಕೊಂಬರೋದು ನಮಗೆ ಹೆವಿ ಟಾರ್ಚರ್. ಓನಮ್ಮ, ಏನು ಬೇಕು ನಿಂಗೆ? ಏನು ಬೇಕಮ್ಮ? ಏನು ಬೇಕು? ಏನು ಬೇಕು? ಅಣ್ಣ ಎಲ್ಲಿದ್ದಾನೆ? ಅಣ್ಣ ಅಯ್ಯೋ, ಎಲ್ಲಿ ಅಣ್ಣ? ಆಯಿತಾ, ಸರಿ, ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಸೊ ವೆರಿ ಮಚ್. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಥ್ಯಾಂಕ್ ಯು ಅಂತ ಇವಳು ಹೇಳ್ತಾಳೆ.